ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವು ಇವಾಗ ಇದ್ದೇವೆ ಸಾಯಿರಾದ ಟಿವಿಎಸ್ ಅಲ್ಲಿ. ನೋಡೋಣ ಇವತ್ತು ಯಾವ ಗಾಡಿ ರಿವ್ಯೂ ಮಾಡೋದಂತ. ಬನ್ನಿ ಗೈಸ್. ಈ ಬೈಕ್ ಬಂದು ನೇಕೆಡ್ ಸ್ಪೋರ್ಟ್ಸ್ ಟೈಪ್ ಬೈಕ್ ಆಗಿರುತ್ತೆ. ಇದ್ರ ಹೆಸರು ಬಂದು RTR 164V ಅಪಾಚಿ. ನೋಡೋಣ ಇದರದ್ದು ಸ್ಪೆಸಿಫಿಕೇಶನ್ ಫ್ಯೂಚರ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಇದರದ್ದು ಫಸ್ಟ್ ವರ್ಷನ್ನ ಸ್ಟಂಟ್ಗೆಲ್ಲ ಯೂಸ್ ಮಾಡ್ತಿದ್ರು. ನಾವು ಟಿ ವಿಯಲ್ಲಿ ಆ್ಯಡಲ್ಲಿ ನೋಡ್ತಿದ್ವಿ 160, 180, 200. ಇವಾಗ ಕೂಡ 3 ವೇರಿಯಂಟ್ಸ್ ಬರ್ತದೆ, 160, 180, 200 4Vಯಲ್ಲಿ. ನೋಡೋಣ ಇದು ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ. ಫ್ರಂಟ್ ವ್ಯೂವಿಂದ ನೋಡೋದಪ್ಪ ಅಂತಂದರೆ LED DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್. ಅದ್ರ ಜೊತೆ LED ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ನಿಮ್ಗೆ ಫ್ರಂಟ್ LED ಇಂಡಿಕೇಟರ್ಸ್ ಬರುತ್ತೆ. ಮತ್ತು ಇದರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು 37mm USD ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ರಿಯರಲ್ಲಿ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಅದ್ರ ಜೊತೆ ಡ್ಯುವೆಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಫ್ರಂಟ್ ಟೈರ್ ಬಂದುಬಿಟ್ಟು 90 ಸೆಕ್ಷನ್, ರಿಯರ್ ಟೈರ್ ಬಂದುಬಿಟ್ಟು 130 ಸೆಕ್ಷನ್. ಎರಡರಲ್ಲಿ ಕೂಡ ಅಲಾಯ್ ವೀಲ್ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಕೂಡ ರೇಡಿಯಲ್ ಟೈರ್ನ ಯೂಸ್ ಮಾಡಿದ್ದಾರೆ. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. ಇಂಜಿನ್ 159.7 cc ಆಯಿಲ್ಡ್ ಆ್ಯಂಡ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರುತ್ತೆ. 17.55 bhp ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆ 14.73 Nm ಟಾರ್ಕ್ನ ಈ ಗಾಡಿ ಕೊಡುತ್ತೆ. ರೈಡರ್ ವ್ಯೂವಿಂದ ನೋಡೋದಾದರೆ 5 ಇಂಚ್ TFT ಕನ್ಸೋಲ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 2 ಮೋಡ್ಸ್ ಬರ್ತದೆ, ರೈನ್ ಮೋಡ್ ಮತ್ತು ಅರ್ಬನ್ ಮೋಡ್. ನೆಕ್ಸ್ಟ್ ಇದರಲ್ಲಿ ಗೇರ್ ಇಂಡಿಕೇಷನ್, ಫ್ಯೂಲ್ ಇಂಡಿಕೇಷನ್ ಮತ್ತು ಇಂಜಿನ್ ಕೂಲಿಂಗ್, ಹೀಟಿಂಗ್, ಟೆಂಪ್ರೇಚರ್ ಇದರಲ್ಲಿ ನಿಮಗೆ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಟೈಮ್ ಕೂಡ ನೋಡ್ಬೋದು. ಟ್ರ್ಯಾಕ್ಷನ್ ಆನ್ ಆಫ್ ಇದೆಯಾ ಅಂತ ಇದರಲ್ಲಿ ನೋಡ್ಕೊಳ್ಬೋದು. ಇದರ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಬರ್ತದೆ ಫೀಚರ್. ನೆಕ್ಸ್ಟ್ ಇದರದ್ದು ಟೋಟಲ್ ನಿಮಗೆ ಅವರೇಜ್ ಸ್ಪೀಡ್, ಟ್ರಿಪ್ ಇದೆಲ್ಲ ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಲೆಫ್ಟ್ ಸೈಡ್ಗೆ ಬಂದ್ವಿ ಅಂದರೆ ಇಲ್ಲಿ ನಿಮಗೆ ಪಾಸ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ ಸ್ವಿಚ್, ಮತ್ತು ಇದು ಆಪ್ರೇಟ್ ಮಾಡಲಿಕ್ಕೆ ಅಂದರೆ ಟ್ರಿಪ್ ಎಲ್ಲ ಸೆಟ್ ಮಾಡಲಿಕ್ಕೆ ಇದರಲ್ಲಿ ಮಾಡ್ಬೋದು ಸ್ವಿಚ್ನ. ಮತ್ತು ಇಲ್ಲಿ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್, ಮತ್ತು ಕ್ಲಚ್ ಲಿವರ್, ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ 3 ಸ್ಟೆಪ್ಸ್. ರೈಟ್ ಸೈಡ್ಗೆ ಬಂದ್ವಿ ಅಂದರೆ ಇಲ್ಲಿ ಕಿಲ್ ಆಫ್ ಕಿಲ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮೋಡ್ನ ಸ್ವಿಚ್ ಮಾಡಲಿಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೆಡ್ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ, ಆನ್ ಆಫ್ ಇದು ಕೂಡ ಆಪ್ಷನ್ ಇದೆ ಇದರಲ್ಲಿ, ಆನ್ ಆಫ್. ನೆಕ್ಸ್ಟ್ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಸ್ಕ್ ಲಿವರ್, ಫ್ರಂಟ್ ಬ್ರೇಕ್ ಲಿವರ್, 3 ಸ್ಟೆಪ್ ಅಡ್ಜಸ್ಟೇಬಲ್ ಲಿವರ್ ಕೊಟ್ಟಿದ್ದಾರೆ. ಮತ್ತು ರೈಡ್ ಬೈ ಕೇಬಲ್, ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ. ನೆಕ್ಸ್ಟ್ ಇದರಲ್ಲಿ ಒಂದು ಸ್ವಿಚ್ನ ಮಿಸ್ ಮಾಡಿದ್ದಾರೆ. ಹಜಾರ್ಡ್ ಸ್ವಿಚ್ ಒಂದು ಕೊಡ್ತಿದ್ರೆ ಒಳ್ಳೆ ಇತ್ತು. ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಟರಲ್ಲಿ ಕೂಡ ಹಜಾರ್ಡ್ ಸ್ವಿಚ್ ಬರ್ತದೆ, ಇದರಲ್ಲೊಂದು ಕೊಡ್ತಿದ್ರೆ ಒಳ್ಳೆಯದಾಗ್ತಿತ್ತು. ನೆಕ್ಸ್ಟ್ ಇದರದ್ದು ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರದ್ದು ಮೈಲೇಜ್ ಬಂದುಬಿಟ್ಟು ನಿಮಗೆ ಹೈವೇಸಲ್ಲಿ ಎಲ್ಲ 49 ಕೊಡ್ತದೆ, ಈ ಸಿಟಿ ರೋಡ್ಸಲ್ಲಿ ಎಲ್ಲ 45 ಅಬವ್ ಕೊಡ್ತದೆ ಅಂತ ಕಂಪನಿ ಹೇಳ್ತದೆ. ಇಂಜಿನ್ ಇದ್ದು ಕೆಳಗಡೆ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ, ಇಂಜಿನ್ ಗಾರ್ಡ್. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಗಾರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಹೈಪರ್ ಎಡ್ಜ್ ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ರೈಡರ್ ಫುಟ್ ಪ್ಯಾಗ್, ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ, ಪಿಲಿಯನ್ ಫುಟ್ ಪ್ಯಾಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದೊಡ್ಡದಾಗಿ ಒಂದು ಸೈಲೆನ್ಸರ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ವ್ಯೂವಿಂದ ಈ ಥರ ಕಾಣಿಸುತ್ತೆ ಗಾಡಿ, ಈ ಥರ ಕಾಣ್ತದೆ. ಬನ್ನಿ ಇದರದ್ದು ಸೈಲೆನ್ಸರ್ ನೋಟ್ ಕೇಳೋಣ ಯಾವ ಥರ ಬರ್ತದೆ ಅಂತ. TVS ರೇಸಿಂಗ್. ಐಡ್ಲಿಂಗಲ್ಲಿ ಈ ಥರ ಸೌಂಡ್ ಬರ್ತದೆ. ಇದರದ್ದು ಸೀಟ್ ನೋಡೋದಾದರೆ ಸಾಫ್ಟ್ ಇದೆ, ಜಾಸ್ತಿ ಸಾಫ್ಟ್ ಇಲ್ಲ. ಸ್ಪ್ಲಿಟ್ ಸೀಟ್ ಕೊಡಲಿಲ್ಲ, ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ಒಂದೇ, ಪಿಲಿಯನ್ಗೆ ಮತ್ತು ರೈಡರಿಗೆ. 800 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ನಿಮಗೆ 5.3, 5.4 ಎಲ್ಲ ಇದ್ದರೆ ಕ್ಲೀನ್ ಫ್ಲ್ಯಾಟ್ ಪುಟ್ ಮಾಡ್ಬೋದು, ಜಾಸ್ತಿ ಹೈಟ್ ಗೊತ್ತಾಗಲ್ಲ. ನೆಕ್ಸ್ಟ್ ಇದರದ್ದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಪಿಲಿಯನ್ ಗ್ರ್ಯಾಬ್ ಹ್ಯಾಂಡಲ್. ನೆಕ್ಸ್ಟ್ ಇದರದ್ದು ಟೋಟಲ್ ಕರ್ಬ್ ವೆಯ್ಟ್ ಬಂದು 143 kg.
ಟೋಟಲ್ ವೆಯ್ಟ್ 143 kg ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರದ್ದು ಟೈಲ್ ಕಡೆ ಬಂದು ಅಂದರೆ ಇಲ್ಲಿ ಟೈಲ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನಿಮಗೆ ಸೀಟ್ನ ಓಪನ್ ಮಾಡೋಕ್ಕೆ ಕೀ ಸೆಟ್ ಕೊಟ್ಟಿದ್ದಾರೆ. ಮತ್ತು LED ಇಂಡಿಕೇಟರ್ಸ್, ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಇದು ನಂಬರ್ ಪ್ಲೇಟ್, ಇದು ಲೈಟ್ ಮತ್ತು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಕೆಳಗಡೆ. ಇದರಲ್ಲಿ ಹಗ್ಗರ್ ಕೂಡ ಬರ್ತದೆ, RTR ಹಗ್ಗರ್ ಕೊಟ್ಟಿದ್ದಾರೆ. ಲೆಫ್ಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ಮಿಡ್ಲಲ್ಲಿ ಆಯಿಲ್ ಚೇಂಬರ್ ಕೊಟ್ಟಿದ್ದಾರೆ ಆಯಿಲ್ ಕೂಲಿಂಗಿಗೆ, ಮತ್ತು ಡುವೆಲ್ ಹಾರ್ನ್ ಬರ್ತದೆ. ಇಲ್ಲಿ ಸೈಲೆನ್ಸರ್ ಔಟ್ಲೆಟ್ ಮತ್ತು ಇಲ್ಲಿ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರದ್ದು ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೂಡ ಬರ್ತದೆ. ಇಲ್ಲಿ ಸೈಡ್ ಸ್ಟ್ಯಾಂಡ್, ಮೇನ್ ಸ್ಟ್ಯಾಂಡ್ ಬರ್ತದೆ, ಎರಡು ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಇಲ್ಲಿ ರೈಡರ್ ಫುಟ್ ಪ್ಯಾಗ್ ಗೇರ್ ಪೆಡಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿಲಿಯನ್ ಫುಟ್ ಪ್ಯಾಗ್ ಕೊಟ್ಟಿದ್ದಾರೆ. ಇದು ಲೇಡೀಸ್ ಫುಟ್ ರೆಸ್ಟ್, ಸಾರಿ ಎಲ್ಲ ಹಾಕ್ಕೊಂಡು ಹೋಗೋದು, ಅದರಲ್ಲಿ ಕಾಲು ಇಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಸಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಸ್ವಿಂಗಮ್ ಇಲ್ಲಿ ಕಾಣ್ತದೆ ನಿಮಗೆ, ನೋಡ್ಬೋದು. ಚೈನ್ ಸ್ಪ್ರಾಕೆಟ್ ಮತ್ತು ಅಡ್ಜಸ್ಟೇಬಲ್ ಮೊನೋಶಾಕ್ ಕೊಟ್ಟಿದ್ದಾರೆ. ಇಲ್ಲಿ ಲೆಫ್ಟಿಂದ ಈ ಥರ ವ್ಯೂ ಬರ್ತದೆ ನೋಡಲಿಕ್ಕೆ. ಸೇಮ್ ಅಪಾಚಿ 164V RTR TVS. ನೆಕ್ಸ್ಟ್ TVS ಅವ್ರದ್ದು RTR ಸೀರೀಸಲ್ಲಿ ಅಂದರೆ RTR 310 ಬಿಟ್ಟು RTR 160, 180 ಅಥವಾ 200ಅಲ್ಲಿ ಇದೊಂದು ಒಳ್ಳೆ ಕೊಟ್ಟಿದ್ದಾರೆ. ನಮ್ಮದು ಕ್ಯಾಲಿಪರ್ಗೆ ಜಾಸ್ತಿ ಮಡ್ ಹೋಗೋದಾಗೆ, ಜಾಸ್ತಿ ಟೈರ್ ಆಗೋದಾಗೆ ಇದೊಂದು ಕವರ್ ಕೊಟ್ಟಿದ್ದಾರೆ. ಒಳ್ಳೆ ಕೊಟ್ಟಿದ್ದಾರೆ ಮಾರೆ, ಎಲ್ಲ ಗಾಡಿಯಲ್ಲಿ ಕೊಡ್ತಿದ್ರು, ಒಳ್ಳೆ ಇತ್ತು. ಒಳ್ಳೆ ಮಂಡೆ ಖರ್ಚು ಮಾಡಿದ್ದಾರೆ. ಇದು ಇವಾಗಿಂದ ಅಲ್ಲ, ಮೊದಲಿಂದ ಕೊಡ್ತಿದ್ರು ಇವರು. ಲಾಸ್ಟಿಗೆ ಇದರದ್ದು ಪ್ರೈಸ್ ಬಂದು 1,84,000 ಆಗ್ತದೆ ಆನ್ ರೋಡ್ ಆಗುವಾಗ. ನಿಮಗೇನಾದರೂ ಈ ಗಾಡಿ ಇಷ್ಟ ಆದರೆ, ಏನಾದರೂ ಎಂಕ್ವೈರೀಸ್ ಇಲ್ಲಂತಂದರೆ ಪರ್ಚೇಸ್ ಎಲ್ಲ ಮಾಡಲಿಕ್ಕಿದ್ರೆ, ನಮ್ಮದು ಮಲ್ಲಿಕಟ್ಟೆಗೆ ಬಂದು ಸಾಯಿರಾಧ TVS ಅಂತ ಇದೆ ಮಂಗಳೂರಲ್ಲಿ, ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ ಎಂಕ್ವೈರೀಸ್ ಎಲ್ಲ ಮಾಡಿಕೊಂಡು ಹೋಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.